ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಡ್ರೀಮ್ ಕುಕ್ ಫಾರ್ ಹೆಲ್ದಿ ಆ್ಯಂಡ್ ಟೇಸ್ಟಿ ಫುಡ್ ರೆಸಿಪೀಸ್. ಗ್ಯಾಸ್ಟ್ರಿಕ್, ಆ್ಯಸಿಡಿಟಿ, ಡೈಜೆಸ್ಟಿವ್ ಪ್ರಾಬ್ಲಮ್ ಆಗುತ್ತೆ ಅಂತ ಬಹಳಷ್ಟು ಜನ ಹುರುಳಿಕಾಳನ್ನು ಬಳಸೋದೇ ಇಲ್ಲ. ಆದರೆ ಸರಿಯಾದ ಆಹಾರ ಮಾಡುವ ಕ್ರಮ ಬಳಸಿದರೆ ಯಾವುದೇ ಸಮಸ್ಯೆ ಆಗುವುದಿಲ್ಲ. ಹುರುಳಿಕಾಳಿನಲ್ಲಿ ಪ್ರೋಟೀನ್, ಕ್ಯಾಲ್ಸಿಯಂ ಸಮೃದ್ಧವಾಗಿವೆ. ಕಡಿಮೆ ಕೊಬ್ಬು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿವೆ. ಇದು ನಮ್ಮ ಆರೋಗ್ಯಕ್ಕೆ ತುಂಬ ಸಹಕಾರಿಯಾಗಿದೆ. ಹಾಗಾದರೆ ಬನ್ನಿ, ಹುರುಳಿಕಾಳಿನ ಸಾರು ಎಲ್ಲರಿಗೂ ಇಷ್ಟ ಆಗುವ ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ. ನೀವು ಡ್ರೀಮ್ ಕುಕ್ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ನನ್ನು ಕ್ಲಿಕ್ ಮಾಡಿ. ಇವಾಗ ಹುರುಳಿಕಾಳುಗಳನ್ನು ಸ್ವಚ್ಛ ಮಾಡಿ ನೀರಿನಲ್ಲಿ ತೊಳೆದು ತಗೊಂಡಿದ್ದೀನಿ. ಇವಾಗ ಒಲೆ ಮೇಲೆ ರೊಟ್ಟಿ ಹಂಚನ್ನು ಇಟ್ಟು ಕಾಳುಗಳನ್ನು ಹುರ್ಕೊತಾ ಇದ್ದೀನಿ. ಕಾಳಿನ ಕಲರ್ ಸ್ವಲ್ಪ ಚೇಂಜ್ ಆಗಿ ಹುರಿದ ಪರಿಮಳ ಬಂದರೆ ಹಂಚಿನಿಂದ ಕಾಳುಗಳನ್ನು ತೆಗಿಬೇಕು. ಜಾಸ್ತಿ ಹೊತ್ತು ಹುರಿಯೋದಕ್ಕೆ ಹೋಗಬೇಡಿ. ಇವಾಗ ಒಲೆಯ ಮೇಲೆ ಕುಕ್ಕರನ್ನು ಇಟ್ಟು ಕಾಳು ಕುದಿಯೋದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನೀರು ಕಾದ ನಂತರ ಹುರಿದ ಹುರುಳಿಕಾಳು ಮತ್ತು ಕಟ್ ಮಾಡಿದ 2 ಮೀಡಿಯಂ ಸೈಜ್ನ ಟೊಮೆಟೊನ ಹಾಕಿ 4 ವಿಸಿಲ್ಗಳನ್ನು ಮಾಡಿಸ್ತಾ ಇದ್ದೀನಿ. ನಾಲ್ಕು ವಿಸಿಲ್ ಆದ ನಂತರ 10 ನಿಮಿಷ ಬಿಟ್ಟರೆ ನಮ್ಮ ಹುರುಳಿಕಾಳುಗಳು ಹೀಗೆ ಸಾಫ್ಟಾಗಿ ಬೆಂದಿರುತ್ತೆ. ನೀವು ಮಾಡೋವಾಗ ನಿಮ್ಮ ಕುಕ್ಕರ್ನಲ್ಲಿ ಎಷ್ಟು ವಿಸಿಲ್ಗೆ ಕುದಿಯುತ್ತೋ ಅಷ್ಟು ವಿಸಿಲ್ಗಳನ್ನು ಮಾಡಿಸಿ. ಇವಾಗ ಮೆತ್ತಗೆ ಬೆಂದ ಕಾಳುಗಳನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸ್ಮ್ಯಾಶ್ ಆದ ನಂತರ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದ ನಂತರ ಸಣ್ಣ ಉರಿಯಲ್ಲಿ ಸಾಸಿವೆ, ಜೀರಿಗೆ, ಕರಿಬೇವು, ಕಟ್ ಮಾಡಿದ 2 ಹಸಿಮೆಣಸಿನಕಾಯಿ, ಜಜ್ಜಿದ ಬೆಳ್ಳುಳ್ಳಿ, ಅರಿಶಿಣ ಪುಡಿ ಒಂದೊಂದಾಗಿ ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇವಾಗ ಒಗ್ಗರಣೆಗೆ ನಾವು ಸ್ಮ್ಯಾಶ್ ಮಾಡಿದ ಹುರುಳಿಕಾಳುಗಳನ್ನು ಹಾಕ್ತಾ ಇದ್ದೀನಿ. ನಂತರ ಕುಕ್ಕರ್ನಲ್ಲಿ ನೀರನ್ನು ಹಾಕಿ ಅಲುಗಾಡಿಸಿ ಆ ನೀರನ್ನು ಸಹ ಹಾಕ್ತಾ ಇದ್ದೀನಿ. ಸಾರು ನಿಮಗೆ ಎಷ್ಟು ತಿಳಿಬೇಕೋ ಅಷ್ಟು ನೀರನ್ನು ಸೇರಿಸಿ ಕುದಿಸಿ. ಸಾರನ್ನು ಕುದಿಸುತ್ತಿರುವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆಹಣ್ಣಿನ ರಸ, ಬೇಕಿದ್ದರೆ ಸ್ವಲ್ಪ ಬೆಲ್ಲ ಸೇರಿಸಿ 3ರಿಂದ 4 ನಿಮಿಷ ಕುದಿಸಿ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದರೆ ಆರೋಗ್ಯಕರ ಮತ್ತು ರುಚಿಕರ ಹುರುಳಿಕಾಳಿನ ಸಾರು ರೆಡಿಯಾಗಿದೆ.
ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.